शांति। पिता श्री शिव बाबा याद है। बाप दादा मधुबन, मुरली दिनांक 11/5/2026। मीठे बच्चे, बाबा आए हैं आप बच्चों को अपने समान महिमा लायक बनाने। बाप की जो महिमा है वहाँ अभी तुम धारण करते हो। ಬಾಬಾ ಮುರಳಿಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ನೀವು ಮಕ್ಕಳಿಗೆ ತಮ್ಮ ಸಮಾನ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಲು. ತಂದೆಯ ಯಾವ ಮಹಿಮೆ ಇದೆಯೋ ಅದನ್ನು ನೀವೀಗ ಧಾರಣೆ ಮಾಡಿಕೊಳ್ಳುತ್ತೀರಿ. प्रश्न, भक्ति मार्ग में परमात्मा माशूक को पूरा न जानते भी भक्ति मार्ग में परमात्मा माशूक को पूरा न जानते भी कौन से शब्द बहुत प्यार से बोलते और याद करते हैं? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಪ್ರಿಯತಮನನ್ನು ಸಂಪೂರ್ಣ ಅರಿಯದಿದ್ದರೂ ಯಾವ ಶಬ್ದವನ್ನು ಬಹಳಷ್ಟು ಪ್ರೀತಿಯಿಂದ ಹೇಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ? उत्तर, बहुत प्यार से कहते और याद करते हैं, हे माशूक, तुम जब आएंगे तो हम सिर्फ आपको ही याद करेंगे और सबसे बुद्धियोग तोड़ अपने साथ जोड़ेंगे. ಬಹಳಷ್ಟು ಪ್ರೀತಿಯಿಂದ ಹೇಳ್ತಾರೆ ಮತ್ತು ನೆನಪು ಮಾಡ್ತಾರೆ, ಹೇ ಪ್ರಿಯತಮ, ನೀನು ಯಾವಾಗ ಬರ್ತೀಯೋ ಆಗ ನಾನು ಕೇವಲ ನಿಮ್ಮನ್ನೇ ನೆನಪು ಮಾಡುತ್ತೇವೆ ಮತ್ತು ಎಲ್ಲರಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮೊಂದಿಗೇ ಜೋಡಿಸ್ತೇವೆ. अब बाप कहते हैं, बच्चे मैं आया हुआ हूँ तो देही अभिमानी बनो. ಹಾಗಾದರೆ ಈಗ ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನೀಗ ಬಂದಿದ್ದೀನಿ ಅಂದಮೇಲೆ ನೀವು ಆತ್ಮಾಭಿಮಾನಿಗಳಾಗಿ. तुम्हारा फला फर्ज है प्यार से बाप को याद करना. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಿಮ್ಮ ಮೊದಲ ಕರ್ತವ್ಯವಾಗಿದೆ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ. ओम शांति। मीठे मीठे जीव की आत्माओं को परमपिता परमात्मा बैठ समझाते हैं कि मैं साधारण बूढ़े तन में आता हूँ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರಾತಿ ಮಧುರ ಜೀವಾತ್ಮಗಳಿಗೆ ಪರಂಪಿತ ಪರಮಾತ್ಮ ಕುಳಿತು ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಬರ್ತೀನಿ. ಆಕರ್ ಬಹುತ್ ಬಚ್ಚೋं को पढ़ाता हूँ. ಬಂದು ನಾನು ಬಹಳಷ್ಟು ಮಕ್ಕಳಿಗೆ ಓದಿಸ್ತೀನಿ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ್ ಬಚ್ಚೋं को ही समझाएंगे. ಬಾಬಾ ತಿಳಿಸ್ತಾ ಇದ್ದಾರೆ, ನಾನು ಬಂದು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಮಕ್ಕಳಿಗೇ ತಿಳಿಸ್ತೀನಿ. ज़रूर मुख द्वारा ही समझाएंगे और किसको समझाएंगे. ಅವಶ್ಯವಾಗಿ ಮುಖದ ಮೂಲಕನೇ ತಿಳಿಸ್ತಾರೆ, ಮತ್ತಿನ್ಯಾರಿಗೆ ತಿಳಿಸೋದಕ್ಕೆ ಸಾಧ್ಯ? कहते हैं, बच्चे तुम मुझे भक्ति मार्ग में बुलाते आए हो, हे पतित पावन, भारत कास और दुनिया में आम सब बुलाते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಭಕ್ತಿ ಮಾರ್ಗದಿಂದಲೂ ನೀವು ನನ್ನನ್ನು ಕರೀತಾ ಬಂದಿದ್ದೀರಿ, ಹೇ ಪತಿತ ಪಾವನ ಬಾ ಅಂತ. ಇಡೀ ವಿಶ್ವ, ಅದರಲ್ಲೂ ಭಾರತ ವಿಶೇಷವಾಗಿ ಭಾರತೀಯರು ನನ್ನನ್ನು ಕರೀತಾ ಬಂದಿದ್ದಾರೆ ಅಂತಾರೆ ಬಾಬಾ. ಭಾರತಿ ಪಾವಂತ ಬಾಕಿ ಸಬ್ ಶಾಂತಿಧಾಮ್ಯತೆ. ಆ ಸಮಯದಲ್ಲಿ ಭಾರತವೇ ಪಾವನಾಗಿತ್ತು, ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿದ್ದರು. बच्चों को यह स्मृति में रखना चाहिए कि सत्युग त्रेता किसको कहा जाता है, द्वापर कलयुग किसको कहा जाता है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನೀವು ಇದನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಬೇಕಾಗಿದೆ. ಸತ್ಯುಗ ತ್ರೇತಾಯುಗ ಅಂತ ಯಾವುದಕ್ಕೆ ಹೇಳಲಾಗ್ತದೆ ಮತ್ತು ದ್ವಾಪರ ಕಲಿಯುಗ ಅಂತ ಯಾವುದಕ್ಕೆ ಹೇಳಲಾಗ್ತದೆ. उनमें कौन कौन राज करते थे, तुम्हारी बुद्धि में पूरी नॉलेज है.
ಇನ್ನು ಅಲ್ಲಿ ಯಾರ್ಯಾರು ರಾಜ್ಯವನ್ನು ಮಾಡ್ತಾಯಿದ್ರು ಅದೆಲ್ಲ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. जैसे बाप को रचना के आदि मध्य अंत का ज्ञान है वैसे तुम्हारी बुद्धि में भी है. ಹೇಗೆ ತಂದೆಗೆ ಅಥವಾ ರಚಯಿತನಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆಯೋ ಅದೇ ರೀತಿ ನೀವು ಮಕ್ಕಳ ಬುದ್ಧಿಯಲ್ಲೂ ಸಹ ಇದೆ ಅಂತ ಹೇಳ್ತಿದ್ದಾರೆ. ಬಾಪ್ ಜೋ ಜ್ಞಾನ ದೇತೆ ಹೇ ವಹ ಬಚ್ಚೋ ಮೇ ಬಿ ಜರೂರ್ ಹೋನಾ ಚಾಹಿಯೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನೇ ನಿಮಗೆ ಜ್ಞಾನ ಕೊಡ್ತೀನೋ ಅದು ನೀವು ಮಕ್ಕಳ ಬುದ್ಧಿಯಲ್ಲೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬಾಪ್ ಆಕರ್ ಬಚ್ಚೋं को आप समान बनाते हैं, जितनी बाप की महिमा है उतनी बच्चों की है. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ಬಂದು ನಿಮ್ಮನ್ನು ನನ್ನ ಸಮಾನರನ್ನಾಗಿ ಮಾಡ್ಕೊಳ್ತೀನಿ. ತಂದೆಯ ಮಹಿಮೆ ಎಷ್ಟಿದೆಯೋ ಅಷ್ಟೇ ನಿಮ್ಮದು ಮಕ್ಕಳದು ಮಹಿಮೆ ಅಂತ ಹೇಳ್ತಿದ್ದಾರೆ. ಬಾಪ್ನೇ ಬಚ್ಚೋं को ಜಾಸ್ತಿ ಮಹಿಮಾವಾನ್ ಬನಾಯ ಹೇ. ಇನ್ನು ಬಾಬಾ ಹೇಳ್ತಾ ಇದ್ದಾರೆ, ನಾನು ಮಕ್ಕಳನ್ನು ನನಗಿಂತಲೂ ಜಾಸ್ತಿ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಿದ್ದೀನಿ. ಹಮೇಶಾ ಸಮಜೋ ಕಿ ಶಿವಬಾಬಾ ಇನ್ ದ್ವಾರ ಸಿಖಾತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಸದಾ ನೀವು ತಿಳ್ಕೊಳ್ಬೇಕು, ಶಿವಬಾಬರವರೇ ಇವರ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಆತ್ಮ ಹಿ ಏಕ್ ದೋ ಸೆ ಬಾತ್ ಕರ್ತಿ ಹೇ. ಇನ್ನು ಆತ್ಮನೇ ಪರಸ್ಪರರೊಂದಿಗೆ ಮಾತನಾಡ್ತದೆ. ಪರಂತು ಮನುಷ್ಯ ದೇಹ ಅಭಿಮಾನಿ ಹೋನೆ ಕೆ ಕಾರಣ ಸಮಸ್ತೆ ಹೇ ಫಲಾನ ಪಡಾತಾ ಹೇ. ಆದರೆ ಮನುಷ್ಯರು ದೇಹಾಭಿಮಾನಿಗಳಾಗಿರುವ ಕಾರಣ ಇಂಥವ್ರು ಓದಿಸ್ತಾರೆ, ಅವ್ರು ಓದಿಸ್ತಾರೆ, ಇವ್ರು ಓದಿಸ್ತಾರೆ ಅಂತ ಹೇಳ್ತಾರೆ. ವಾಸ್ತವಮೇ ಕರ್ತಿ ಸಬ್ ಕುಚ್ ಆತ್ಮ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ವಾಸ್ತವಿಕವಾಗಿ ಎಲ್ಲವನ್ನ ಮಾಡುವುದು ಆತ್ಮನೇ. ಆತ್ಮ ಹಿ ಪಾಠ ಬಚಾತಿ ಹೇ, ದೇಹಿ ಅಭಿಮಾನಿ ಬನ್ನ ಹೇ. ಪಾತ್ರವನ್ನು ಮಾಡುವುದು ಆತ್ಮನೇ. ಮಕ್ಕಳೇ ಆತ್ಮಾಭಿಮಾನಿಗಳಾಗಬೇಕು. ಗಡಿ ಗಡಿ ಅಪ್ನೆಕೋ ಆತ್ಮ ಸಮಜ್ನಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಗಳಿಗೆಗಳಿಗೂ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಜಬ್ ತಕ್ ಅಪ್ನೆ ಕೋ ಆತ್ಮ ನಹಿ ಸಮझेंगे तो बाप को भी याद नहीं कर सकेंगे. ಎಲ್ಲಿವರೆಗೂ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ತಂದೆಯನ್ನು ನೀವು ನೆನಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಭೂಲ್ ಜಾತೆ ಹೇ, ಮಕ್ಕಳು ಮರ್ತು ಬಿಡ್ತಾರೆ ಅಂತಾರೆ ಬಾಬಾ. ತುಮ್ಸೆ ಪೂಛಾ ಜಾತಾ ಹೇ ತುಮ್ ಕಿಸ್ಕೆ ಬಚ್ಚೆ ಹೋ. ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮನ್ನು ಕೇಳಲಾಗ್ತದೆ ನೀವು ಯಾರ ಮಕ್ಕಳು. ತೊಕ್ಕಾತೆ ಹೋ ಹಮ್ ಶಿವ ಬಾಬಾಕ್ಕೆ ಬಚ್ಚೆ ಹೇ. ನೀವು ಹೇಳ್ತೀರಿ ನಾವು ಶಿವ ಬಾಬಾರವರ ಮಗು ಅಂತ. ವಿಸಿಟರ್ ಬುಕ್ ಮೇ ಬಿ ಲಿಖಾ ಹುವಾ ಹೇ ತುಮ್ಹಾರ ಬಾಪ್ ಕೌನ್ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ವಿಸಿಟರ್ ಬುಕ್ಕಲ್ಲಿಯೂ ಸಹ ಬರೀಲಾಗಿರ್ತದೆ ನಿಮ್ಮ ತಂದೆ ಯಾರು ಅಂತ. ತೋ ಜಟ್ ದೇಹಕ್ಕೆ ಬಾಪ್ ಕಾ ನಾಮ್ ಬತಾಯೆಂಗೆ. ಅವರು ತಕ್ಷಣ ತಮ್ಮ ದೇಹದ ತಂದೆಯ ಹೆಸರನ್ನು ಹೇಳ್ತಾರೆ. ಅಚ್ಚಾ ಅಬ್ ದೇಹಿಗೆ ಬಾಪ್ ಕಾ ನಾಮ್ ಬತಾವೋ. ಒಳ್ಳೆಯದು, ಈಗ ಆತ್ಮದ ತಂದೆ ಹೆಸರನ್ನು ಹೇಳಿ. तो कोई श्री कृष्ण का कोई हनुमान का नाम लिखेंगे या तो लिखेंगे हम नहीं जानते. ಬಾಬಾ ತಿಳಿಸ್ತಾ ಇದ್ದಾರೆ, ಈ ದೇಹಿ ಆತ್ಮದ ತಂದೆ ಹೆಸರು ಹೇಳ್ರಿ ಅಂದರೆ ಕೆಲವು ಶ್ರೀಕೃಷ್ಣನ ಹೆಸರು ಹೇಳ್ತಾರೆ, ಕೆಲವರು ಹನುಮಂತನ ಹೆಸರು ಹೇಳ್ತಾರೆ, ಇನ್ನು ಕೆಲವರು ಬರೀತಾರೆ ನಮಗೆ ಗೊತ್ತಿಲ್ಲ ಅಂತ. अरे तुम लौकिक बाप को जानते हो और पारलौकिक बाप जिनको तुम हमेशा दुख में याद करते हो उनको नहीं जानते हो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಅರೆ ನೀವು ಲೌಕಿಕ ತಂದೆಯನ್ನು ನೀವು ಅರಿತುಕೊಂಡಿದ್ದೀರಿ, ಆದರೆ ಯಾವ ಪಾರಲೌಕಿಕ ತಂದೆಯನ್ನು ಸದಾ ದುಃಖದಲ್ಲಿ ನೀವು ನೆನಪು ಮಾಡ್ತೀರಿ ಆ ತಂದೆಯನ್ನು ಅರಿತುಕೊಂಡಿಲ್ವಾ. ಕಾತೆ ಬಿ ಹೇ ಭಗವಾನ್ ರಹಮ್ ಕರೋ. ಮತ್ತೆ ಹೇಳ್ತಾರೆ, ಹೇ ಭಗವಂತ ನನ್ನ ಮೇಲೆ ದಯೆ ತೋರು ಅಂತ ಹೇಳ್ತಾರೆ. ಹೇ ಭಗವಾನ್ ಏಕ್ ಬಚ್ಚಾ ದೋ ಮಾಂಗ್ತೆ ಹೇನಾ. ಹೇ ಭಗವಂತ ದಯೆ ತೋರು, ಹೇ ಭಗವಂತ ಮಕ್ಕಳನ್ನ ಕೊಡು ಅಂತ ಬೇಡ್ತಾರಲ್ವಾ ಅಂತಿದ್ದಾರೆ ಬಾಬಾ. ಅಬ್ ಬಾಪ್ ಬಿಲ್ಕುಲ್ ಸಹಜ್ ಬಾತ್ ಬತಾತೆ ಹೇ. ಆದರೆ ಈಗ ಬಾಬಾ ಸಂಪೂರ್ಣ ಸಹಜವಾದಂತಹ ಮಾತನ್ನು ಹೇಳ್ತಾರೆ. ತುಮ್ ದೇಹ ಅಭಿಮಾನ್ ಮೇ ಬಹುತ್ ರಹತೆ ಹೋ ಇಸ್ಲಿಯೇ ಬಾಪ್ ಕೆ ವರ್ಸೆ ಕಾ ನಶಾ ನಹಿ ಚಡ್ತಾ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ದೇಹಾಭಿಮಾನದಲ್ಲಿ ಬಹಳಷ್ಟು ಇರ್ತೀರಿ, ಅದಕ್ಕೋಸ್ಕರ ತಂದೆಯ ಆಸ್ತಿಯ ನಶೆ ನಿಮಗೆ ಏರೋದೇ ಇಲ್ಲ. ತುಮಕೋ ತು ಬಹುತ್ ನಶಾ ಚಡ್ನಾ ಚಾಹಿಯೆ. ಹಾಗೆ ನೋಡಿದರೆ ನಿಮಗೆ ಬಹಳಷ್ಟು ನಶೆ ಏರಬೇಕಾಗಿದೆ. ಭಕ್ತಿ ಕರ್ತೆ ಹಿ ಹೇ ಭಗವಾನ್ ಸೆ ಮಿಲ್ನೆ ಕೇಲೆ. ಇನ್ನು ಭಕ್ತಿ ಮಾಡುವುದೇ ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ. ಯಜ್ಞ ತಪ್ ದಾನ್ ಪುಣ್ಯ ಆದಿ ಕರ್ನ ಯಹ ಭಕ್ತಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಯಜ್ಞ ತಪ ದಾನ ಪುಣ್ಯ ಇದೆಲ್ಲ ಮಾಡೋದು
ಭಕ್ತಿನೇ ಆಗಿದೆ. ಸಬ್ ಏಕ್ ಭಗವಾನ್ ಕೋ ಯಾದ್ ಕರ್ತೆ ಹೇ, ಎಲ್ಲರೂ ಒಬ್ಬ ಭಗವಂತನನ್ನು ನೆನಪು ಮಾಡ್ತಾರೆ. ಬಾಪ್ ಕಹತೆ ಹೇ ಮೇ ತುಮ್ಹಾರಾ ಪತಿಯೋಂ ಕಾ ಪತಿ ಹೋ ಬಾಪೋಂ ಕಾ ಬಾಪ್ ಹೋ, ಸಬ್ ಬಾಪ್ ಭಗವಾನ್ ಕೋ ಯಾದ್ ಜರೂರ್ ಕರ್ತೆ ಹೇ. ಆದರೆ ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮ್ಮ ಪತಿಯರಿಗೂ ಪತಿಯಾಗಿದ್ದೇನೆ, ತಂದೆಯರಿಗೂ ತಂದೆ ಆಗಿದ್ದೇನೆ, ಎಲ್ಲರೂ ಭಗವಂತನನ್ನೇ ನೆನಪು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮ ಯಹಿ ಯಾದ್ ಕರ್ತೆ ಹೇ, ನೆನಪು ಮಾಡೋದು ಯಾರು? ಆತ್ಮನೇ ನೆನಪು ಮಾಡ್ತದೆ ಅಂತಿದ್ದಾರೆ. ಬಲ್ ಕಹತೆ ಬಿ ಹೇ ಬ್ರುಕ್ಟಿ ಕೆ ಬೀಚ್ ಮೇ ಚಮಕ್ತಾ ಹೇ ಅಜಬ್ ಸಿತಾರಾ, ಪರಂತು ಯಹ ಬಿಗರ್ ಸಮಜ್ ಕೆ ಐಸೆ ಹಿ ಕಹ ದೇತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಬಲೆ ಹೇಳ್ತಾರೆ ಭ್ರುಕುಟಿಯ ಮಧ್ಯದಲ್ಲಿ ವಿಚಿತ್ರವಾದಂಥ ಒಂದು ನಕ್ಷತ್ರ ಹೊಳಿತಾ ಇದೆ ಅಂತ, ಆದರೆ ಅರ್ಥ ಗೊತ್ತಿಲ್ಲದೆ ಹಾಗೆ ಹೇಳಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ರಹಸ್ಯ ಕುಚ್ ಬಿ ಪತಾ ನಹಿ, ಇದರ ರಹಸ್ಯದ ಬಗ್ಗೆ ಏನೂ ಗೊತ್ತಿಲ್ಲ. ತುಮ್ ಆತ್ಮ ಕೋ ಹಿ ನಹಿ ಜಾನ್ತೆ ಹೋ ತೋ ಆತ್ಮ ಕೆ ಬಾಪ್ ಕೋ कैसे ಜಾನ್ ಸಕೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಆತ್ಮವನ್ನೇ ಅರಿತುಕೊಂಡಿಲ್ಲ ಅಂದಮೇಲೆ ಆತ್ಮದ ತಂದೆಯನ್ನು ಅರಿತುಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ದೀದಾರ್ ತೋ ಹೋತಾ ಹೇ ಭಕ್ತಿ ಮಾರ್ಗವಾಲ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸಾಕ್ಷಾತ್ಕಾರ ಆಗೋದೆಲ್ಲ ಭಕ್ತಿ ಮಾರ್ಗದವ್ರದ್ದು ಅಂತಾರೆ ಬಾಬಾ. ಭಕ್ತಿ ಮಾರ್ಗದೇ ಸಾಕ್ಷಾತ್ಕಾರ ಆಗ್ತದೆ. ಭಕ್ತಿ ಮಾರ್ಗ ಮೇ ಪೂಜಾ के लिए बड़ा बड़ा लिंग रख देते हैं, क्योंकि अगर बिंदी का रूप दिखाए तो कोई समझ ना सके. ಬಾಬಾ ತಿಳಿಸ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಪೂಜೆಗೋಸ್ಕರ ದೊಡ್ಡ ದೊಡ್ಡ ಲಿಂಗವನ್ನು ಮಾಡ್ತಾರೆ. ಯಾಕೆಂದರೆ ಬಿಂದು ರೂಪವನ್ನು ತೋರಿಸಿದ್ರೆ ಅವ್ರದ್ದು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಹ ಹೇ ಮಹೀನ್ ಬಾತ್. ಬಾಬಾ ತಿಳಿಸ್ತಾ ಇದ್ದಾರೆ, ಇದೆಲ್ಲ ಸೂಕ್ಷ್ಮವಾದಂತಹ ಮಾತುಗಳಾಗಿದ್ದಾವೆ. ಪರಮಾತ್ಮ ಜಿಸ್ಕೋ ಅಖಂಡ ಜ್ಯೋತಿ ಸ್ವರೂಪ್ ಕಾತೆ ಹೇ, ಮನುಷ್ಯ ಕಾತೆ ಹೇ ಉನ್ಕಾ ಕೋಯಿ ಬಹುತ್ ಬಡಾ ರೂಪ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪರಮಾತ್ಮನಿಗೆ ಕೆಲವರು ಅಖಂಡ ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ, ಇನ್ನು ಹೇಳ್ತಾರೆ ಪರಮಾತ್ಮಂದು ಬಹಳ ದೊಡ್ಡ ರೂಪ ಇದೆ ಅಂತ. ಬ್ರಹ್ಮ ಸಮಾಜಿ ಮಠ್ ವಾಲೆ ಜ್ಯೋತಿ ಕೋ ಪರಮಾತ್ಮ ಕಾತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಬ್ರಹ್ಮ ಸಮಾಜಿ ಮಠದವರು ಜ್ಯೋತಿಯನ್ನ ಪರಮಾತ್ಮ ಅಂತ ಹೇಳ್ತಾರೆ. ದುನಿಯಾ ಮೇ ಯಹ ಕಿಸ್ಕೋ ಪತಾ ನಹಿ ಹೇ ಕಿ ಪರಮಾತ್ಮ ಪರಂಪಿತಾ ಪರಮಾತ್ಮ ಬಿಂದಿ ಹೇ ತೋ ಮೂಂಜ್ ಪಡೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಂಪಿತಾ ಪರಮಾತ್ಮ ಬಿಂದು ಆಗಿದ್ದಾರೆ ಅಂತ, ಅದಕ್ಕೋಸ್ಕರ ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಬಚ್ಚೆ ಬಿ ಕಹತೆ ಹೇ ಬಾಬಾ किसको याद करे, हमने तो सुना था वह बड़ा लिंग है, उनको याद किया जाता है, अब बिंदी को कैसे याद करे. ಈಗ ಮಕ್ಕಳು ಸಹ ಏನು ಕೇಳ್ತಾರೆ, ಬಾಬಾ ಯಾರನ್ನ ನೆನಪು ಮಾಡೋದು, ಹೇಗೆ ನೆನಪು ಮಾಡೋದು? ಯಾಕೆಂದರೆ ನಾವು ಕೇಳಿದ್ವಿ ಪರಮಾತ್ಮ ದೊಡ್ಡ ಲಿಂಗು ಆಗಿದ್ದಾರೆ ಅಂತ, ಅವ್ರನ್ನ ನೆನಪು ಮಾಡಲಾಗ್ತದೆ ಅಂತ. ಆದರೆ ಈಗ ಬಿಂದು ಅಂದಮೇಲೆ ಬಿಂದುಕೋ कैसा याद करे, ಈಗ ಈ ಬಿಂದುವನ್ನು ನಾವು ಹೇಗೆ ನೆನಪು ಮಾಡೋದು ಅಂತ ಮಕ್ಕಳು ಕೇಳ್ತಾರೆ. ಅರೆ ತುಮ್ ಆತ್ಮ ಬಿ ಬಿಂದಿ ಹೋ ಬಾಪ್ ಬಿ ಬಿಂದಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಅರೆ ನೀವು ಆತ್ಮಗಳು ಬಿಂದು ಆಗಿದ್ದೀರಿ, ಬಾಬಾನು ಬಿಂದು ಆಗಿದ್ದಾರೆ. ಆತ್ಮ ಕೋ ಬುಲಾತೆ ಹೇ ವಹ ಜರೂರ್ ಯಹ ಹಿ ಆಕರ್ ಬೈಟೆಂಗೆ. ಆತ್ಮವನ್ನು ಕರೀಲಾಗ್ತದೆ ಅಂದಮೇಲೆ ಅವಶ್ಯವಾಗಿ ಅವರು ಈ ಭ್ರುಕುಟಿಯ ಮಧ್ಯದಲ್ಲೇ ಬಂದು ಕೂತ್ಕೊಳ್ತಾರೆ. ಭಕ್ತಿ ಮಾರ್ಗ ಮೇ ಜೋ ಸಾಕ್ಷಾತ್ಕಾರ ಆದಿ ಹೋತಾ ಹೇ ಯಹ ಸಬ್ ಹೇ ಭಕ್ತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಇತ್ಯಾದಿ ಆಗ್ತದೆ, ಅದೆಲ್ಲ ಭಕ್ತಿಯಾಗಿದ್ದಾರೆ. ಭಕ್ತಿ ಬಿ ಏಕಕ್ಕೆ ನಹಿ ಕರ್ತೆ ಬಹುತೋಂ ಕೋ ಭಗವಾನ್ ಬನಾ ದಿಯಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭಕ್ತಿಯನ್ನು ಒಬ್ಬರದೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅನೇಕರನ್ನು ಭಗವಂತನನ್ನಾಗಿ ಮಾಡಿಬಿಟ್ಟಿದ್ದಾರೆ. ಬಹುತೋಂ ಕೋ ಭಗವಾನ್ ಬನಾ ದಿಯಾ ಹೇ, ಭಗವಾನ್ ಜೋ ಭಕ್ತಿ ಕರ್ತೆ रहते हैं, भगत जो भक्ति करते रहते हैं उनको भगवान कैसे कहेंगे. ಭಕ್ತರೇನು ಭಕ್ತಿ ಮಾಡ್ತಾ ಇರ್ತಾರೋ ಅವರನ್ನೇ ಹೇಗೆ ಭಗವಂತ ಅಂತ ಹೇಳೋದಕ್ಕೆ ಸಾಧ್ಯ? ಅಗರ್ ಪರಮಾತ್ಮ ಸರ್ವ್ಯಾಪಿ ಕಾತೆ ಹೇ ತೋ ಫಿರ್ ಭಕ್ತಿ ಕಿಸ್ಕಿ ಕರ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಭಕ್ತರು ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಹೇಗೆ ಭಗವಂತ ಅಂತ ಹೇಳೋದಕ್ಕೆ ಸಾಧ್ಯ? ಒಂದು ವೇಳೆ ಪರಮಾತ್ಮ ಸರ್ವ್ಯಾಪಿ ಅಂತ ಹೇಳ್ತಾರೆ ಅಂದಮೇಲೆ ಮತ್ತೆ ಭಕ್ತಿ ಯಾರು ಭಕ್ತಿ ಮಾಡ್ತಾರೆ? ಸೋ ಬಿ ಭಿನ್ನ ಪ್ರಕಾರ ಕಿ ಭಕ್ತಿ ಕರ್ತೆ ಹೇ. ಅದು ಭಿನ್ನವಾದಂತಹ ಪ್ರಕಾರದ ಭಕ್ತಿಯನ್ನು ಮಾಡ್ತಾರೆ. ಬಾಪ್ ಸಮझाते हैं, बच्चे ऐसे मत समझो कि हमको अनेक वर्ष जीना है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಈ ರೀತಿ ತಿಳ್ಕೊಳ್ಬೇಡ್ರಿ ನಾವಿನ್ನೂ ಅನೇಕ ವರ್ಷ ಜೀವಿಸ್ತೀವಿ ಅಂತ. ಅಭಿ ಸಮಯ ಬಹುತ್ ನಜದೀಕ್ ಹೋತಾ ಜಾತಾ ಹೇ.
ಈಗ ಬಹಳ ಸಮಯ ಸಮೀಪ ಬರ್ತಾ ಇದೆ. ನಿಶ್ಚಯ ರಖನಾ ಹೇ ಬಾಬಾ ಕೋ ಬ್ರಹ್ಮ ದ್ವಾರ ಸ್ಥಾಪನಾ ಕರಾನಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ನಿಶ್ಚಯ ಇಟ್ಕೊಳ್ಬೇಕಾಗಿದೆ, ಬಾಬಾ ಬ್ರಹ್ಮರವರ ಮೂಲಕ ಸ್ಥಾಪನೆಯನ್ನು ಮಾಡಿಸ್ಬೇಕಾಗಿದೆ. ಬಾಪ್ ಖುದ್ ಕಹತೆ ಹೇ ಮೇ ಇಸ್ ದ್ವಾರ ತುಮಕೋ ಸೃಷ್ಟಿ ಕೆ ಆದಿ ಮಧ್ಯ ಅಂತ್ ಕಾ ರಾಜ್ ಬತಾತಾ ಹೂಂ. ಬಾಬಾ ಸ್ವಯಂ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನಾನು ಈ ಬ್ರಹ್ಮರವರ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಗಾತೆ ಬಿ ಹೇ ಬ್ರಹ್ಮ ದ್ವಾರ ಸ್ಥಾಪನಾ. ಅದಕ್ಕೋಸ್ಕರ ಗಾಯನ ಮಾಡಲಾಗ್ತದೆ ಬ್ರಹ್ಮರವರ ಮೂಲಕ ಸ್ಥಾಪನೆ. ಯಹ ನಹಿ ಜಾನ್ತೆ ಕಿ ನई दुनिया को विष्णुपुरी कहा जाता है ಅರ್ಥಾತ್ ವಿಷ್ಣು ಕೆ ದೋ ರೂಪ್ ರಾಜ್ ಕರ್ತೆ थे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಗೊತ್ತಿಲ್ಲ, ಹೊಸ ಜಗತ್ತಿನಲ್ಲಿ ಅದಕ್ಕೆ ವಿಷ್ಣುಪುರಿ ಅಂತ ಹೇಳ್ತಾರೆ, ಅರ್ಥಾತ್ ವಿಷ್ಣುವಿನ 2 ರೂಪ ರಾಜ್ಯ ಮಾಡ್ತಾ ಇರ್ತವೆ. ಕಿಸ್ಕೋ ಪತಾ ನಹಿ ಹೇ ಕಿ ವಿಷ್ಣು ಕೌನ್ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ರೆ ವಿಷ್ಣು ಅಂದರೆ ಯಾರಂತ ಯಾರಿಗೂ ಗೊತ್ತಿಲ್ಲ. ತುಮ್ ಜಾನ್ತೆ ಹೋ ಕಿ ಯಹ ಬ್ರಹ್ಮ ಸರಸ್ವತಿ ಹಿ ಫಿರ್ ವಿಷ್ಣು ಕೆ ದೋ ರೂಪ ಲಕ್ಷ್ಮೀ ನಾರಾಯಣ್ ಬನ್ ಪಾಲನಾ ಕರ್ತೆ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗೆ ಮಕ್ಕಳಿಗೆ ಗೊತ್ತು, ಈ ಬ್ರಹ್ಮ ಸರಸ್ವತಿಯವರೇ ಮುಂದೆ ವಿಷ್ಣುವಿನ 2 ರೂಪ ಆಗಿ ಲಕ್ಷ್ಮೀನಾರಾಯಣ ಆಗಿ ಪಾಲನೆಯನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬ್ರಹ್ಮ ದ್ವಾರ ಸ್ಥಾಪನಾ ವಿಷ್ಣುಪುರಿ ಅರ್ಥಾತ್ ಸ್ವರ್ಗಕ್ಕೆ ಫಿರ್ ಪಾಲನಾ ಕರೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುಪುರಿ ಅಂದರೆ ಅರ್ಥ ಸ್ವರ್ಗದ ಪಾಲನೆಯನ್ನು ಮುಂದೆ ಮಾಡಲಾಗ್ತದೆ. ತುಮ್ಹಾರಿ ಬುದ್ಧಿ ಮೇ ಆನಾ ಚಾಹಿಯೇ ಬಾಪ್ ಜ್ಞಾನ ಕಾ ಸಾಗರ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ನಿಮ್ಮ ಬುದ್ಧಿಯಲ್ಲಿ ಬರಬೇಕಾಗಿದೆ ಬಾಬಾ ಜ್ಞಾನದ ಸಾಗರ. ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ ಹೇ. ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ, ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ವಹ ಇಸ್ ಡ್ರಾಮಾಕ್ಕೆ ಆದಿ ಮಧ್ಯ ಅಂತ್ ಕೋ ಜಾನ್ತೆ ಹೇ. ಇನ್ನು ಅವರು ಈ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದಾರೆ. ವಹಿ ಪತಿತ್ ಪಾವನ್ ಹೇ ಜೋ ಬಾಪ್ ಕಾ ದಂಧಾ ಹೇ ವಹಿ ತುಮಾರ ಹೇ. ಆ ತಂದೆ ಪತಿತ ಪಾವನಾಗಿದ್ದಾರೆ, ಅವರೇ ಪತಿತ ಪಾವನಾಗಿದ್ದಾರೆ, ತಂದೆಯ ಉದ್ಯೋಗ ಏನೋ ಅದೇ ನಿಮ್ಮದು ಅಂತ ಹೇಳ್ತಿದ್ದಾರೆ ಬಾಬಾ. ತುಂಬಿ ಪತಿತ್ ಸೆ ಪಾವನ್ ಬನಾತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವು ಪತಿತರಿಂದ ಪಾವನರನ್ನಾಗಿ ಮಾಡ್ತೀರಿ. दुनिया में एक बाप के 3-4 बच्चे होंगे, कोई बच्चा बहुत ऊंचा चढ़ा हुआ होगा, कोई बिल्कुल नीचे होगा. ಬಾಬಾ ತಿಳಿಸ್ಕೊಡ್ತಿದ್ರೆ ಜಗತ್ತಿನಲ್ಲಿ ಯಾರಿಗಾದರೂ ಒಂದು 3-4 ಜನ ಮಕ್ಕಳಿದ್ರು ಅಂದರೆ ಕೆಲವು ಮಕ್ಕಳು ಏನಿರ್ತಾರೆ ಬಹಳಷ್ಟು ಉನ್ನತಿಯನ್ನು ಹೊಂದುತ್ತಾರೆ, ಶ್ರೇಷ್ಠರಾಗ್ತಾರೆ. ಇನ್ನು ಕೆಲವರು ಸಂಪೂರ್ಣ ಕನಿಷ್ಠವಾಗಿಯೇ ಉಳಿದು ಬಿಡ್ತಾರೆ. ಯಹ ತುಮಕು ಬಾಪ್ ಏಕ್ ಹಿ ಧಂಧಾ ಸಿಕ್ಲಾತೆ ಹೇ ಕಿ ತುಮ್ ಪತಿತೋಂಕೋ ಪಾವನ್ ಬನಾओ. ಆದರೆ ಇಲ್ಲಿ ಬಾಬಾ ನಮಗೆ ಒಂದೇ ಉದ್ಯೋಗವನ್ನು ಕಲಿಸ್ಕೊಡ್ತಾರೆ, ನೀವು ಪತಿತರನ್ನು ಪಾವನರನ್ನಾಗಿ ಮಾಡಿ. ಸಬ್ಕೋ ಯಹ ಲಕ್ಷ್ಯ ದೋ ಕಿ ಶಿವಬಾಬಾ ಕಹತೆ ಹೇ ಮುझे ಯಾದ್ ಕರೋ. ಬಾಬಾ ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ಇದೇ ಲಕ್ಷ್ಯವನ್ನು ಕೊಡಿ. ಶಿವಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನನ್ನನ್ನು ನೀವು ನೆನಪು ಮಾಡಿ. ಗೀತಾ ಮೇ ಶ್ರೀಕೃಷ್ಣ ಭಗವಾನ್ ವಾಚ್ ಲಿಖ ದಿಯಾ ಹೇ. ಆದರೆ ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ್ ಅಂತ ಬರೆದಿದ್ದಾರೆ. ತುಮಕೋ ಸಮझाना है ಭಗವಾನ್ ತೋ ನಿರಾಕಾರ ಪುನರ್ಜನ್ಮ ರಹಿತ ಹೇ. ಆದರೆ ನೀವು ತಿಳಿಸ್ಬೇಕಾಗಿದೆ ಭಗವಂತ ನಿರಾಕಾರ ಆಗಿದ್ದಾರೆ, ಪುನರ್ಜನ್ಮ ರಹಿತ ಆಗಿದ್ದಾರೆ. ಬಸ್ ಯಹಿ ಭೂಲ್ ಹೇ. ಕೇವಲ ಇದೇ ತಪ್ಪು ಮಾಡಿದ್ದಾರೆ. ಅಭಿ ತುಮ್ ಬಚ್ಚೆ ಶ್ರೀಕೃಷ್ಣಪುರಿ ಕೆ ಮಾಲಿಕ್ ಬನ್ ರಹೆ ಹೋ. कोई राजस्थानी में आते हैं कोई प्रजा में. ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನೀವು ಶ್ರೀಕೃಷ್ಣಪುರಿಯ ಮಾಲೀಕರಾಗ್ತಾ ಇದ್ದೀರಿ, ಆದರೆ ನಿಮ್ಮಲ್ಲಿ ಕೆಲವರು ರಾಜಧಾನಿಯಲ್ಲಿ ಬರ್ತಾರೆ, ಇನ್ನು ಕೆಲವು ಪ್ರಜೆಗಳಾಗ್ತಾರೆ. ಶ್ರೀಕೃಷ್ಣಪುರಿ ಕಹಾ ಜಾತಾ ಹೇ ಕ್ಯೋಂಕಿ ಶ್ರೀಕೃಷ್ಣ ಸಭಿ ಕೋ ಬಹುತ್ ಹಿ ಪ್ಯಾರಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣಪುರಿ ಅಂತ ಹೇಳಲಾಗ್ತದೆ ಯಾಕೆಂದರೆ ಶ್ರೀಕೃಷ್ಣ ಎಲ್ಲರಿಗೂ ಬಹಳಷ್ಟು ಪ್ರಿಯ ಆಗಿದ್ದಾರೆ. ಬಚ್ಚೆ ಪ್ಯಾರೆ ಲಗ್ತೆ ಹೇನಾ. ಮಕ್ಕಳಂದರೆ ಎಲ್ಲರಿಗೂ ಪ್ರಿಯ ಅಲ್ವಾ, ಎಲ್ಲರಿಗೂ ಪ್ರಿಯ ಅನ್ನಿಸ್ತಾರಲ್ವಾ. ಬಚ್ಚೋಂ ಕಾಪಿ ಮಾ ಬಾಪ್ ಸೆ ಪ್ಯಾರ್ ಹೋ ಜಾತಾ ಹೇ. ಇನ್ನು ಮಕ್ಕಳಿಗೂ ಸಹ ಮಾತ್ಪಿತಾರವರೊಂದಿಗೆ ಪ್ರೀತಿ ಉತ್ಪನ್ನ ಆಗ್ತದೆ. ಪ್ಯಾರ್ ಸಾರಾ ಬಿಖರ್ ಜಾತಾ ಹೇ. ಅಬ್ ಬಾಪ್ ಸಮझाते ಹೇ ತುಮ್ ಅಪ್ನೆ ಕೋ ಶರೀರ್ ಮತ್ ಸಮझो. ಮಕ್ಕಳೊಂದಿಗೆ ಮಾತ್ಪಿತಾರವ್ರದ್ದು ಪ್ರೀತಿ ಉತ್ಪನ್ನ ಆಗ್ತದೆ, ನಂತರ ಪ್ರೀತಿಯೆಲ್ಲ ಹಂಚಿ ಹೋಗ್ತದೆ ಅಂತಾರೆ ಬಾಬಾ. ಈಗ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನಿಮ್ಮನ್ನು ನೀವು ಶರೀರ ಅಂತ ತಿಳ್ಕೊಳ್ಬೇಡಿ, ಗಡಿ ಗಡಿ ಅಪ್ನೆ ಕೋ ಆತ್ಮ ನಿಶ್ಚಯ ಕರೋ.
ಗಳಿಗೆಗಳಿಗೂ ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ, ಆತ್ಮ ಅಭಿಮಾನಿ ಬನು, ಆತ್ಮಾಭಿಮಾನಿಗಳಾಗಿ ಅಂತಿದ್ದಾರೆ ಬಾಬಾ. बाप भी निराकार है, यह भी शरीर लेना पड़ता है समझाने के लिए. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶಿವಬಾಬಾ ನಿರಾಕಾರ, ಆದರೆ ನಮಗೆ ಜ್ಞಾನವನ್ನು ತಿಳಿಸ್ಬೇಕಂದ್ರೆ ಶರೀರವನ್ನು ಪಡ್ಕೊಳ್ಬೇಕಾಗ್ತದೆ. ಬಿಗ್ಗರ್ ಶರೀರ ತೋ ಸಮझा नहीं सकेंगे. ಬಾಬಾ ಹೇಳ್ತಾ ಇದ್ರೆ ಶರೀರ ಇಲ್ಲದೆ ನಾನು ನಿಮಗೆ ತಿಳಿಸೋದಕ್ಕೆ ಆಗೋದಿಲ್ಲ. ತುಮಕೋ ತೋ ಅಪ್ನಾ ಶರೀರ ಹೇ, ಬಾಬಾ ಫಿರ್ ಲೋನ್ ಲೇತೆ ಹೇ. ಬಾಬಾ ತಿಳಿಸ್ತಾ ಇದ್ರೆ ನಿಮಗೆ ನಿಮ್ಮದೇ ಆದಂಥ ಶರೀರ ಇದೆ, ಆದರೆ ಶಿವಬಾಬಾ ಲೋನ್ ಆಗಿ ತೆಗೆದುಕೊಳ್ತೀನಿ ಅಂತಿದ್ದಾರೆ ಬಾಬಾ. ಬಾಕಿ ಇಸ್ಮೆ ಪ್ರೇರಣಾ ಆದಿ ಕಿ ಬಾತ್ ಹಿ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಕಿ ಇದರಲ್ಲಿ ಪ್ರೇರಣೆ ಇತ್ಯಾದಿಯ ಮಾತಿಲ್ಲ. बाप खुद कहते हैं मैं यह शरीर धारण कर बच्चों को पढ़ाता हूँ, क्योंकि तुम्हारी आत्मा जो अभी तमो प्रधान बन गई है उनको सतो प्रधान बनाना है. ಬಾಬಾ ಸ್ವಯಂ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮಗೆ ಈ ಶರೀರವನ್ನು ಧಾರಣೆ ಮಾಡ್ಕೊಂಡು ಓದಿಸ್ತೀನಿ, ಯಾಕೆಂದರೆ ಆತ್ಮ ಏನು ನೀವೀಗ ತಮೋ ಪ್ರಧಾನರಾಗ್ಬಿಟ್ಟಿದ್ರು ಅದನ್ನು ನೀವು ಸತೋ ಪ್ರಧಾನ ಮಾಡ್ಕೊಳ್ಬೇಕಾಗಿದೆ, ನೀವು ಸತೋ ಪ್ರಧಾನರಾಗಬೇಕಾಗಿದೆ. ಅದಕ್ಕೋಸ್ಕರ ನಾನು ಶರೀರವನ್ನು ಧಾರಣೆ ಮಾಡ್ಕೊಂಡು ನಿಮಗೆ ಓದಿಸ್ತೀನಿ ಅಂತಿದ್ದಾರೆ ಬಾಬಾ. ಗಾತೆ ಬಿ ಹೇ ಪತಿತ್ ಪಾವನ್ ಆವೋ, ಪರಂತು ಅರ್ಥ ನಹಿ ಸಮಸ್ಯೆ. ಗಾಯನ ಮಾಡ್ತಾರೆ ಪತಿತ ಪಾವನ ಬಾ ಅಂತ, ಆದರೆ ಅದರ ಅರ್ಥವನ್ನು ಯಾರೂ ತಿಳ್ಕೊಂಡಿಲ್ಲ. ಅಭಿ ತುಮ್ ಸಮಸ್ತೆ ಹೋ ಬಾಪ್ ಕೇಸೆ ಆಕರ್ ಪಾವನ್ ಬನಾತೆ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ ನಿಮಗೆ ಗೊತ್ತಾಗಿದೆ ಬಾಬಾ ಹೇಗೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡ್ತಾರೆ. ಯಹ ಬಿ ತುಮ್ ಜಾನ್ತೆ ಹೋ, ಇದನ್ನು ನೀವೇ ಅರಿತುಕೊಂಡಿದ್ದೀರಿ. ಸತ್ಯುಗ್ ಮೇ ಸಿರ್ಫ್ ಹಮಾರಾ ಹಿ ಛೋಟಾ ಜಾಡ್ ಹೋಗಾ, ತುಮ್ ಸ್ವರ್ಗ ಮೇ ಜಾಯೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗದಲ್ಲಿ ಕೇವಲ ನಿಮ್ಮದೇ ಚಿಕ್ಕದಾದಂತಹ ವೃಕ್ಷ ಇರ್ತದೆ, ನೀವೇ ಸ್ವರ್ಗದಲ್ಲಿ ಹೋಗ್ತೀರಿ ಅಂತಾರೆ ಬಾಬಾ. ಬಾಕಿ ಜೋ ಇತ್ನೆ ಖಂಡ್ ಹೇ ಇನ್ಕಾ ನಾಮ್ ನಿಶಾನ್ ನಹಿ ಹೋಗಾ. ಇನ್ನು ಬಾಕಿ ಇಷ್ಟೆಲ್ಲ ಖಂಡಗಳಿದಾವೋ ಇವುಗಳ ಹೆಸರು ಚಿಹ್ನೆನೂ ಇರೋದಿಲ್ಲ. ಭಾರತ್ ಖಂಡ್ ಹಿ ಸ್ವರ್ಗ ಹೋಗ, ಕೇವಲ ಭಾರತ ಖಂಡವೇ ಸ್ವರ್ಗವಾಗಿರ್ತದೆ. ಪರಂಪಿತ ಪರಮಾತ್ಮ ಹಿ ಆಕರ್ हेवन स्थापन करते हैं. परमपिता परमात्मा ही आकर हेवन की स्थापना करते हैं. अभी हेल है. ಬಾಬಾ ತಿಳಿಸ್ತಾ ಇದ್ದಾರೆ, ಪರಂಪಿತ ಪರಮಾತ್ಮನೇ ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಾರೆ, ಆದರೆ ಈಗ ನರಕ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಭಾರತ ಪ್ರಾಚೀನ ಭಾರತ ಖಂಡ್ ಹಿ ಹೇ ಜहाँ देवताओं का राज था अब नहीं है. ಬಾಬಾ ತಿಳಿಸ್ತಾ ಇದ್ದಾರೆ, ಪ್ರಾಚೀನ ಭಾರತ ಖಂಡದಲ್ಲಿ ದೇವತೆಗಳ ರಾಜ್ಯ ಇತ್ತು, ಈಗ ಇಲ್ಲ ಅಂತಿದ್ದಾರೆ. ಉನ್ಹೋಂಕೆ ಯಹ ಮಂದಿರ್ ಹೇ ಚಿತ್ರ ಹೇ. ಕೇವಲ ಆ ದೇವಿ ದೇವತೆಗಳದು ಈಗ ಮಂದಿರಗಳಿದ್ದಾವೆ, ಚಿತ್ರಗಳಿದ್ದಾವೆ. ತೋ ಭಾರತ್ ಕಿ ಹಿ ಬಾತ್ ಹುಯಿ. ಹಾಗಾದರೆ ಎಲ್ಲ ಮಾತು ಭಾರತದ್ದೇ ಮಾತಾಯಿತು. ಯಹ ಕೋಯಿ ಭಿ ಭಾರತವಾಸಿ ಕಿ ಬುದ್ಧಿ ಮೇ ನಹಿ ಆತಾ ಕಿ ಭಾರತ ಸ್ವರ್ಗತ ಯಹ ಲಕ್ಷ್ಮೀ ನಾರಾಯಣ್ ಮಾಲಿಕ್ ತೆ ಅವ್ರ ಕೊಯ್ ಖಂಡ್ ನಹಿತ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಯಾವ ಭಾರತವಾಸಿಗಳ ಬುದ್ಧಿಯಲ್ಲೂ ಬರೋದಿಲ್ಲ. ಭಾರತನೇ ಸ್ವರ್ಗ ಆಗಿತ್ತು, ಲಕ್ಷ್ಮೀನಾರಾಯಣರು ಇದರ ಮಾಲೀಕರಾಗಿದ್ದರು, ಅನ್ಯ ಯಾವ ಖಂಡಗಳು ಇರಲಿಲ್ಲ ಅಂತ. ಅಬ್ ತೋ ಅನೇಕ ಧರ್ಮ ಆಗಯೇ ಹೇ, ಆದರೆ ಈಗಂತೂ ಅನೇಕ ಧರ್ಮಗಳು ಬಂದಿದ್ದಾವೆ ಅಂತಿದ್ದಾರೆ ಬಾಬಾ. ಭಾರತವಾಸಿ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಬನ್ ಗಯೇ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭಾರತವಾಸಿಗಳೇ ಈಗ ಧರ್ಮಭ್ರಷ್ಟ ಕರ್ಮಭ್ರಷ್ಟ ಆಗಿಬಿಟ್ಟಿದ್ದಾರೆ. ಶ್ರೀಕೃಷ್ಣಕ್ಕೂ ಶ್ಯಾಮ್ ಸುಂದರ್ ಕಹ ದೇತೆ ಹೇ, ಪರಂತು ಅರ್ಥ ನಹಿ ಸಮಜ್ತೆ. ಶ್ರೀಕೃಷ್ಣನನ್ನು ಶ್ಯಾಮ ಸುಂದರ ಅಂತ ಹೇಳ್ತಾರೆ, ಆದರೆ ಅದರ ಅರ್ಥ ಏನು ಗೊತ್ತಿಲ್ಲ. ಬರೋಬರ್ ಯಹ ಸಾವಿರ ತಾನ ಕಾತೆ ಹೇ ಶ್ರೀಕೃಷ್ಣಕ್ಕೂ ಸರ್ಪ್ನೆ ಡಸ ತೋ ಸಾವಿರ ಹೋಗಯ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅವಶ್ಯವಾಗಿ ಶ್ರೀಕೃಷ್ಣ ಕಪ್ಪಾಗಿದ್ನಲ್ವಾ ಅಂತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಶ್ರೀಕೃಷ್ಣನಿಗೆ ಸರ್ಪ ಕಚ್ಚಿತು, ಅದಕ್ಕೋಸ್ಕರ ಅವನು ಕಪ್ಪಾದ ಅಂತ ಹೇಳ್ತಾರೆ. ಅಬ್ ವಹ ತೋ ಸತ್ಯುಗ ಕಾ ಪ್ರಿನ್ಸ್ ತ ಕೈಸೆ ಕಾಲ ಹೋಗಯ. ಬಾಬಾ ತಿಳಿಸ್ಕೊಡ್ತಿದ್ರೆ ಶ್ರೀಕೃಷ್ಣ ಅಂತೂ ಸತ್ಯುಗದ ರಾಜಕುಮಾರ, ಅವನು ಹೆಂಗೆ ಕಪ್ಪಾಗೋದಕ್ಕೆ ಸಾಧ್ಯ, ಹೆಂಗೆ ಕಪ್ಪಾದ್ನವನು. ಅಭಿ ತುಮ್ ಯಹ ಬಾತೆ ಸಮಸ್ಯೆ ಹೋ. ಈ ಶ್ಯಾಮ ಸುಂದರ ಅಂತ ಹೇಳ್ತಾರಲ್ಲ, ಇದ್ರ ಮಾತು ಏನು ಅದು ನೀವೀಗ ತಿಳ್ಕೊಂಡಿದ್ದೀರಿ, ಇದ್ರ ಅರ್ಥ ಏನು ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಶ್ರೀಕೃಷ್ಣಕ್ಕೆ ಮಾ ಬಾಪ್ ಬಿ ಅಭಿ ಪಡ್ ರಹೆ ಹೇ.
ಇನ್ನು ಬಾಬಾ ಹೇಳ್ತಾ ಇದ್ರೆ ಶ್ರೀಕೃಷ್ಣನ ಮಾತ್ ಪಿತಾರವರು ಸಹ ಈಗ ಶಿಕ್ಷಣ ಓದ್ತಾ ಇದ್ದಾರೆ. ಮಾ ಬಾಪ್ ಸೆ ಉತ್ತಮ್ ಶ್ರೀಕೃಷ್ಣ ಗಾಯ ಹುವಾ ಹೇ. ಆದರೆ ಮಾತ್ ಪಿತಾರವರಿಗಿಂತಲೂ ಉತ್ತಮ ಅಂತ ಶ್ರೀಕೃಷ್ಣನಿಗೆ ಗಾಯನ ಮಾಡಲಾಗ್ತದೆ. ಮಾ ಬಾಪ್ ಕಾ ಕೊಯ್ ನಾಮ್ ನಹಿ ಹೇ. ಮಾತ್ ಪಿತಾರವ್ರದ್ದು ಹೆಸರು ಅಷ್ಟು ಇಲ್ಲ ಅಂತಾರೆ ಬಾಬಾ. ನಹಿ ತೋ ಜಿಸ್ ಮಾ ಬಾಪ್ ಸೆ ಐಸಾ ಬಚ್ಚಾ ಪೈದಾ ಹುವಾ ವಹ ಮಾ ಬಾಪ್ ಬಿ ಪ್ಯಾರೆ ಹೋನೆ ಚಾಹೆ. ಬಾಬಾ ಹೇಳ್ತಿದ್ರೆ ಇಲ್ಲಾಂದರೆ ಯಾವ ಮಾತ್ ಪಿತಾರವರಿಂದ ಇಂತಹ ಮಗುವಿನ ಜನ್ಮ ಆಗಿದೆಯೋ ಆ ಮಾತ್ ಪಿತಾರವರು ಅಷ್ಟೇ ಪ್ರಿಯರು ಆಗಬೇಕಿತ್ತು. ಪರಂತು ನಹಿ ಮಹಿಮಾ ಸಾರಿ ರಾಧೆ ಕೃಷ್ಣಕ್ಕೆ ಹೇ. ಬಾಬಾ ಹೇಳ್ತಾ ಇದ್ರೆ ಆದರೆ ಆ ರೀತಿ ಇಲ್ಲ. ಮಹಿಮೆ ಇರುವುದೆಲ್ಲ ರಾಧಾಕೃಷ್ಣರ ಮಹಿಮೆ ಇದೆ. ಮೇ ಮಾ ಬಾಪ್ ಕಿ ಕುಚ್ ಹೈ ನಹಿ. ಮಾತ್ ಪಿತಾರವ್ರದ್ದು ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ಹಾರಿ ಬುದ್ಧಿ ಮೇ ಜ್ಞಾನ ಹೇ ದಿನ್, ಭಕ್ತಿ ಹೇ ರಾತ್. ಬಾಬಾ ಹೇಳ್ತಿದ್ರೆ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ. ಜ್ಞಾನ ಅಂದರೆ ಹಗಲು, ಭಕ್ತಿ ಅಂದರೆ ರಾತ್ರಿ. ಅಂಧಿಯಾರಿ ರಾತ್ ಮೇ ಟೋಕ್ರೆ ಖಾತೆ ರಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತು ಜಗತ್ತಿನಲ್ಲಿ ಅಂಧಕಾರದ ರಾತ್ರಿಯಲ್ಲಿ ಎಲ್ಲರೂ ಪೆಟ್ಟು ತಿಂತಾ ಇದ್ದಾರೆ. ಅಭಿ ತುಮ್ ಬಚ್ಚೋಂ ಕೋ ಸಮझाया जाता है घर में रहो यह ಸರ್ವಿಸ್ भी करते रहो. ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನಿಮಗೆ ಮಕ್ಕಳಿಗೆ ತಿಳಿಸ್ಲಾಗ್ತದೆ, ಮಕ್ಕಳೇ ಬಲೆ ಮನೆಯಲ್ಲಿದ್ದರೂ ಈ ಸೇವೆಯನ್ನು ಮಾಡ್ತಾಯಿರಿ, ಮನೆಯಲ್ಲೇ ಇರಿ ಆದರೆ ಈ ಸೇವೆಯನ್ನು ಮಾಡ್ತಾಯಿರಿ. कोई को भी समझाओ तुम आधा कल्प के आशिक हो एक माशूक के. ಯಾರೇ ಬಂದರೂ ಅವ್ರಿಗೆ ತಿಳಿಸ್ಕೊಡಿ ನೀವು ಅರ್ಧ ಕಲ್ಪದ ಪ್ರಿಯತಮೆಯರು. ಪರಮಾತ್ಮ ಪ್ರಿಯತಮನಿಗೆ ಅರ್ಧ ಕಲ್ಪದ ಪ್ರಿಯತಮೆಯರು ನೀವಾಗಿದ್ದೀರಿ. ಭಕ್ತಿ ಮಾರ್ಗ ಮೇ ಸಭಿ ಉನ್ಕೋ ಯಾದ್ ಕರ್ತೆ ಹೇ ತೋ ಆಶಿಕ್ ಟಹರೆನಾ. ಬಾಬಾ ತಿಳಿಸ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತಾರೆ ಅಂದಮೇಲೆ ಎಲ್ಲರೂ ಪ್ರಿಯತಮೆಯರಾದ್ರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಪರಂತು ಮಾಶುಕ್ಕೋ ಪೂರಾ ಜಾನ್ತೆ ನಹಿ ಹೇ. ಭಲೇ ಪ್ರಿಯತಮೆಯರು ಎಲ್ಲರೂ ನೆನಪು ಮಾಡ್ತಾರೆ, ಆದರೆ ಆ ಪ್ರಿಯತಮನನ್ನು ಸಂಪೂರ್ಣ ಯಾರೂ ಅರಿತುಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಾದ್ ಬಹುತ್ ಪ್ಯಾರ್ ಸೆ ಕರ್ತೆ ಹೇ. ಹೇ ಮಾಶುಕ್ ತುಮ್ ಜಬ್ ಆಯೆಂಗೆ तो हम सिर्फ आपको ही याद करेंगे और सबसे बुद्धि योग तोड़ आपके साथ जोड़ेंगे. ಬಾಬಾ ತಿಳಿಸ್ಕೊಡ್ತಿದ್ರೆ ನೆನಪೇನೋ ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ. ಹೇಳ್ತಾರೆ ಹೇ ಪ್ರಿಯತಮ ನೀನು ಯಾವಾಗ ಬರ್ತೀಯೋ, ನೀನು ಬಂದರೆ ಸಾಕು, ಕೇವಲ ನಿಮ್ಮನ್ನೇ ನಾವು ನೆನಪು ಮಾಡ್ತೀವಿ, ಇನ್ನೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆದು ನಿಮ್ಮ ಜೊತೆಗೇ ಜೋಡಿಸ್ತೀವಿ ಅಂತ ಇಷ್ಟೊಂದು ಪ್ರೀತಿಯಿಂದ ನೆನಪು ಮಾಡ್ತಾರೆ. ಹೇಳ್ತಾರೆ ಐಸತ್ತೋ ಗಾತೆತೇನಾ, ಈ ರೀತಿ ಅಂತ ನೀವು ಗಾಯನ ಮಾಡ್ತಾ ಇದ್ರಲ್ವಾ ಅಂತಾರೆ ಬಾಬಾ. ಪರಂತು ಬಾಪ್ ಸೆ ಹಮ್ಕೋ ಕ್ಯಾ ವರ್ಸಾ ಮಿಲ್ತಾ ಹೇ ಯಾ ಕಿಸ್ಕೋ ಭಿ ಪತಾ ನಹಿ ಹೇ. ಆದರೆ ತಂದೆಯಿಂದ ನಮಗೇನು ಆಸ್ತಿ ಸಿಗ್ತದೆ ಅದು ಯಾರಿಗೂ ಗೊತ್ತಿಲ್ಲ. ಅಬ್ ಬಾಪ್ ಸಮझाते ಹೇ ತುಮ್ ದೇಹಿ ಅಭಿಮಾನಿ ಬನೋ. ಈಗ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನೀವು ಆತ್ಮಾಭಿಮಾನಿಗಳಾಗಿ. ಬಾಪ್ ಕೋ ಯಾದ್ ಕರ್ನಾ ತುಮ್ ಬಚ್ಚೋಂ ಕಾ ಪಹಲಾ ಫರ್ಜ್ ಹೇ. ತಂದೆಯನ್ನು ನೆನಪು ಮಾಡೋದೇ ನೀವು ಮಕ್ಕಳ ಮೊದಲ ಕರ್ತವ್ಯ. ಬಚ್ಚಾ ಹಮೇಶಾ ಬಾಪ್ ಕೋ ಬಚ್ಚಿ ಮಾ ಕೋ ಯಾದ್ ಕರ್ತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಲೌಕಿಕದಲ್ಲಿಯೂ ಸಹ ಗಂಡು ಮಗು ಇದ್ದರೆ ಸದಾ ತಂದೆಯನ್ನು ನೆನಪು ಮಾಡ್ತಾರೆ, ಹೆಣ್ಮಗಳಿದ್ರೆ ತಾಯಿಯನ್ನು ನೆನಪು ಮಾಡ್ತಾರೆ. ಹಮ್ಜಿನ್ ಸೇನಾ ಬಾಬಾ ಹೇಳ್ತಿದ್ರೆ ಯಾಕಂದರೆ ಸಹಪಾಠಿಗಳಲ್ವಾ ಅಂತಾರೆ ಬಾಬಾ. ಬಚ್ಚಾ ಸಮಜ್ತಾ ಹೇ ಹಮ್ ಬಾಪ್ ಕಾ ವಾರಿಸ್ ಬನೆಂಗೆ. ಬಚ್ಚಿ ತೊಡೆ ಹಿ ಕಹೇಗಿ ವಹ ತೋ ಸಮಜ್ತಿ ಹೇ ಹಮ್ಕೋ ಪಿಯರ್ ಘರ್ ಸೆ ಸಸುರ್ ಘರ್ ಜಾನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಗಂಡು ಮಕ್ಕಳು ತಿಳ್ಕೊಳ್ತಾರೆ ನಾವು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತೀವಿ, ತಂದೆಯ ವಾರಿಸುದಾರರಾಗ್ತೀವಿ ಅಂತ. ಆದರೆ ಮಗಳು ಆ ರೀತಿ ತಿಳ್ಕೊಳ್ಳೋದಿಲ್ಲ. ಅವ್ರೇನು ತಿಳ್ಕೊಳ್ತಾರೆ, ನಾವು ಅತ್ತೆ ಮನೆಗೆ ಹೋಗ್ತೀವಿ, ತಂದೆ ಮನೆಯಿಂದ ಅತ್ತೆ ಮನೆಗೆ ಹೋಗಬೇಕು ಅಂತ. ಅಬ್ ತುಮ್ಹಾರ ನಿರಾಕಾರ್ ಅವ್ರ ಸಾಕಾರ್ ಪಿಯರ್ ಘರ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಆದರೆ ಈಗ ನಿಮ್ಮದಿದು ನಿರಾಕಾರ ಮತ್ತು ಸಾಕಾರ ತಂದೆಯ ಮನೆ ಇದಾಗಿದೆ. ಬುಲಾತೆ ಬಿ ಹೇ ಪರಂಪಿತ ಪರಮಾತ್ಮ ರಹಮ್ ಕರೋ. ಎಲ್ಲರೂ ಕರೀತಾರೆ ಹೇ ಪರಂಪಿತ ಪರಮಾತ್ಮ ನಮ್ಮ ಮೇಲೆ ದಯೆ ತೋರು, ದುಃಖ ಹರೋ, ಸುಖ ದೋ, ಹಮೇ ಲಿಬ್ರೇಟ್ ಕರೋ, ಹಮಾರ ಗೈಡ್ ಬನೋ. ಎಲ್ಲರೂ ಪರಮಾತ್ಮನನ್ನು ಕರೀತಾರೆ ಹೇ ಪರಂಪಿತ ಪರಮಾತ್ಮ ನಮ್ಮ ಮೇಲೆ ದಯೆ ತೋರು, ದುಃಖ ದೂರ ಮಾಡು, ಸುಖವನ್ನು ಕೊಡು, ಇದೆಲ್ಲದರಿಂದ ನಮ್ಮನ್ನು ಬಿಡುಗಡೆ ಮಾಡು, ಮುಕ್ತರನ್ನಾಗಿ ಮಾಡು,
ನಮಗೆ ಮಾರ್ಗದರ್ಶನ ಮಾಡು ಅಂತ ಹೇಳ್ತಾರೆ. ಪರಂತು ಉಸ್ಕಾ ಅರ್ಥ ಬಡೆ ಬಡೆ ವಿದ್ವಾನ್ ಆಚಾರ್ಯ ಬಿ ನಹಿ ಜಾನ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪರಮಾತ್ಮನಿಗೆ ಏನು ಈ ರೀತಿ ಕರೀತಾರೋ, ಮಹಿಮೆಯನ್ನು ಮಾಡ್ತಾರೋ, ಆದರೆ ದೊಡ್ಡ ದೊಡ್ಡ ವಿದ್ವಾನ್ ಆಚಾರ್ಯರು ಸಹ ಇದರ ಅರ್ಥವನ್ನು ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ತೋ ಸರ್ವ ಕಾ ಲಿಬ್ರೇಟರ್ ಹೇ, ವಹಿ ಸಬ್ಕಾ ಕಲ್ಯಾಣಕಾರಿ ಹೇ. ಬಾಬಾ ಸರ್ವರ ಮುಕ್ತಿದಾತ ಆಗಿದ್ದಾರೆ, ಸರ್ವರನ್ನು ಲಿಬ್ರೇಟ್ ಮಾಡುವಂಥವರಾಗಿದ್ದಾರೆ, ಅವರೇ ಸರ್ವರ ಕಲ್ಯಾಣಕಾರಿಯಾಗಿದ್ದಾರೆ. ಬಾಕಿ ವಹ ಅಪ್ನಾ ಹಿ ಕಲ್ಯಾಣ ನಹಿ ಕರ್ ಸಕ್ತೆ ತೋ ಔರೋಂ ಕಾ ಕ್ಯಾ ಕರೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಜಗತ್ತಿನಲ್ಲಿ ಮನುಷ್ಯರು ತಮ್ಮ ಕಲ್ಯಾಣವನ್ನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಅವರು ಅನ್ಯರ ಕಲ್ಯಾಣವನ್ನು ಏನು ಮಾಡ್ತಾರೆ ಅಂತಿದ್ದಾರೆ ಬಾಬಾ. ಯಹ ಬಾಪ್ ಕಹತೆ ಹೇ ಮೇ ಗುಪ್ತ್ ಆತಾ ಹೂँ, ಖುದಾ ದೋಸ್ತ್ ಕಿ ಕಹಾನಿ ಸುನಿ ಹೇ ನಾ, अब यह पुल है कलयुग और सत्युग के बीच का, उस पार जाना है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನಾನು ಗುಪ್ತವಾಗಿ ಬರ್ತೀನಿ ಅಂತಾರೆ ಬಾಬಾ. ಖುದಾ ದೋಸ್ತನ ಒಂದು ಕಥೆಯನ್ನು ನೀವು ಕೇಳಿದಿರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಇದು ಸೇತುವೆಯಾಗಿದೆ, ಈ ಕಲಿಯುಗ ಇಲ್ಲಿದೆ, ಈ ಕಲಿಯುಗದಿಂದ ನೀವು ಸತ್ಯುಗದಲ್ಲಿ, ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ನೀವಿದ್ದಿದ್ರಿ, ಈಗ ಕಲಿಯುಗದಿಂದ ಸತ್ಯುಗದ ಕಡೆಗೆ ನೀವು ಹೋಗಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಬ್ ಖುದಾ ತೋ ಬಾಪ್ ಹೇ, ದೋಸ್ತ್ ಬಿ ಹೇ, ಮಾತ್ ಪಿತಾ ಶಿಕ್ಷಕ ಕಾ ಪಾಠ ಬಿ ಬಚಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ಖುದಾ ಇವರೇನಾಗಿದ್ದಾರೆ, ತಂದೆನೂ ಆಗಿದ್ದಾರೆ, ಸ್ನೇಹಿತನೂ ಆಗಿದ್ದಾರೆ, ಮಾತ್ ಪಿತಾ ಶಿಕ್ಷಕನ ಪಾತ್ರವನ್ನು ಅವರು ಮಾಡ್ತಾ ಇದ್ದಾರೆ. ಯಹ ತುಮಕೋ ಸಾಕ್ಷಾತ್ಕಾರ ಹೋತಾ ಹೇ ತೋ ಜಾದೂ ಜಾದೂ ಕಹ ದೇತೆ ಹೇ. साक्षात्कार तो नवधा भक्ति वाले को भी होते हैं, बहुत तीखे भक्त होते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇಲ್ಲೇನಾದರೂ ನಿಮಗೆ ಸಾಕ್ಷಾತ್ಕಾರ ಆಯಿತು ಅಂದರೆ ಜನ ಏನು ತಿಳ್ಕೊಳ್ತಾರೆ, ಏನೋ ಜಾದು ಜಾದು ಇದೆ ಅಂತ ಹೇಳ್ತಾರೆ. ಆದರೆ ಸಾಕ್ಷಾತ್ಕಾರವನ್ನು ನವಧಾ ಭಕ್ತಿ ಮಾಡುವಂಥವ್ರಿಗೂ ಸಾಕ್ಷಾತ್ಕಾರ ಆಗ್ತದೆ. ಅವರು ಬಹಳ ತೀಕ್ಷ್ಣವಾದಂತಹ ಬಹಳ ಅಪಾರ ಭಕ್ತಿಯನ್ನು ಅವರು ಮಾಡ್ತಾರೆ. ದರ್ಶನ್ ದೋ ನಹಿ ತೋ ಹಮ್ ಗಲಾ ಕಾಟ್ತೆ ಹೇ, ತಬ್ ಸಾಕ್ಷಾತ್ಕಾರ ಹೋತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನವಧಾ ಭಕ್ತಿಯಲ್ಲಿ ಬಹಳಷ್ಟು ತೀವ್ರವಾಗಿ ಭಕ್ತಿ ಮಾಡ್ತಾರೆ. ನಿನ್ನ ದರ್ಶನವನ್ನು ಕೊಡು, ಇಲ್ಲಾಂದರೆ ನಾವು ಶಿರಚ್ಛೇದನ ಮಾಡ್ಕೊಳ್ತೀವಿ, ಅಷ್ಟು ತೀವ್ರ ಭಕ್ತಿ ಮಾಡಿದಾಗ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೆ. ಉನ್ಕೋ ನವಧಾ ಭಕ್ತಿ ಕಹ ಜಾತಾ ಹೇ, ಅದಕ್ಕೆ ನವಧಾ ಭಕ್ತಿ ಅಂತ ಹೇಳಲಾಗ್ತದೆ. ಯಹ ನವಧಾ ಭಕ್ತಿ ಕಿ ಬಾತ್ ನಹಿ. ಬಾಬಾ ಹೇಳ್ತಿದ್ರೆ ಇಲ್ಲೂ ಮಕ್ಕಳಿಗೆ ಏನಾಗ್ತದೆ, ಸಾಕ್ಷಾತ್ಕಾರ ಆಗ್ತದೆ, ಆದರೆ ನವಧಾ ಭಕ್ತಿಯ ಮಾತು ಇಲ್ಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. घर में बैठे बैठे भी बहुतों को साक्षात्कार होते रहते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮನೆಯಲ್ಲಿ ಕುಳಿತಂತೆಯೇ ಅನೇಕ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗ್ತಾ ಇರ್ತದೆ. ದಿವ್ಯ ದೃಷ್ಟಿ ಕಿ ಚಾಬಿ ಮೇರೆ ಪಾಸ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ದಿವ್ಯ ದೃಷ್ಟಿಯ ಚಾವಿ ನನ್ನ ಹತ್ರನೇ ಇದೆ. ಅರ್ಜುನ್ ಕೋ ಬಿ ಮೇನೆ ದಿವ್ಯ ದೃಷ್ಟಿ ದಿನ ಯಹ ವಿನಾಶ್ ದೇಕೋ ಅಪ್ನಾ ರಾಜ್ಯ ದೇಕೋ. ಬಾಬಾ ಹೇಳ್ತಾ ಇದ್ರೆ ಅರ್ಜುನನಿಗೂ ನಾನೇ ದಿವ್ಯ ದೃಷ್ಟಿ ಕೊಟ್ಟನಲ್ವಾ, ಅಂದರೆ ಬಾಬಾ ಹೇಳ್ತಾ ಇದ್ರೆ ಬ್ರಹ್ಮ ತಂದೆಯವ್ರಿಗೂ ಅವ್ರಿಗೂ ನಾನೇ ದಿವ್ಯ ದೃಷ್ಟಿನ ಕೊಟ್ಟನಲ್ವಾ, ವಿನಾಶವನ್ನು ನೋಡು ಮತ್ತು ನಿನ್ನ ರಾಜ್ಯವನ್ನು ನೋಡು ಅಂತ. ಅಬ್ ಮಾಮೆ ಕಮ್ ಯಾದ್ ಕರೋ ತೋ ಯಾ ಬನೆಂಗೆ. ಈಗ ನೀವು ನೀನು ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ಮತ್ತೆ ಈ ರೀತಿ ದೇವತೆ ಆಗ್ತೀಯಾ ಅಂತ ಹೇಳಿದರು. ಅಭಿ ತುಮ್ ಸಮಸ್ತೆ ಹೋ ವಿಷ್ಣು ಕೌನ್ ಹೇ. ಬಾಬಾ ಕೇಳ್ತಾ ಇದ್ರೆ ಈಗ ನೀವು ತಿಳ್ಕೊಂಡಿದ್ದೀರಿ ವಿಷ್ಣು ಯಾರು. ಮಂದಿರ ಬನಾನೆ ವಾಲೆ ಖುದ್ ನಹಿ ಜಾನ್ತೆ. ಭಲೆ ವಿಷ್ಣುವಿನ ಮಂದಿರ ಕಟ್ಟಿರ್ಬೋದು, ಆದರೆ ವಿಷ್ಣುವಿನ ಮಂದಿರ ಕಟ್ಟಿದವ್ರಿಗೇ ವಿಷ್ಣು ಯಾರಂತ ಸ್ವಯಂ ಗೊತ್ತಿಲ್ಲ. ವಿಷ್ಣು ದ್ವಾರ ಪಾಲನಾ ಚಾರ್ ಭುಜಾ ಕಾ ಅರ್ಥಿ ಹೇ ದೋ ಭುಜಾ ಮೇಲ್ ಕಿ ದೋ ಫೀಮೇಲ್ ಕಿ. ಬಾಬಾ ತಿಳಿಸ್ಕೊಡ್ತಿದ್ರೆ ವಿಷ್ಣುವಿನ ಮೂಲಕ ಪಾಲನೆ ಅಂತ ಹೇಳಲಾಗ್ತದೆ. ವಿಷ್ಣುವಿಗೆ 4 ಭುಜವನ್ನು ತೋರಿಸಿದ್ದಾರೆ. 4 ಭುಜದ ಅರ್ಥ ಏನಂದರೆ 2 ಭುಜ ಪುರುಷರದು, 2 ಭುಜ ಸ್ತ್ರೀ ಅಂತ ಹೇಳಲಾಗ್ತದೆ. ವಿಷ್ಣುಕ್ಕೆ 2 ರೂಪ ಲಕ್ಷ್ಮೀ ನಾರಾಯಣ ಹೇ. ಬಾಬಾ ಹೇಳ್ತಾ ಇದ್ರೆ ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣ. ಪರಂತು ಕುಚ್ ಭಿ ಸಮಸ್ಯೆ ನಹಿ ಹೇ. ಆದರೆ ಇವತ್ತು ಮನುಷ್ಯರಿಗೆ ಏನೂ ಅರ್ಥ ಗೊತ್ತಿಲ್ಲ ಅಂತಾರೆ ಬಾಬಾ. ಕಿಸ್ಕಾ ಭಿ ಜ್ಞಾನ ನಹಿ ಹೇ. ಯಾರಿಗೂ ಇವತ್ತು ಯಾವುದರ ಜ್ಞಾನನೂ ಇಲ್ಲ. ನ ಶಿವಬಾಬಾ ಕ ನ ವಿಷ್ಣು ಕ.
ಪಹಲೆ ಪಹಲೆ ಬಾಬಾ ಕಾ ಆಕರ್ಷಣ ತಾ ಬಹುತ್ ಆತೆ ತೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಇವತ್ತು ಯಾರಿಗೂ ಶಿವಬಾಬರವ್ರದ್ದು ಜ್ಞಾನ ಇಲ್ಲ, ವಿಷ್ಣುವಿಂದು ಜ್ಞಾನ ಇಲ್ಲ. ಆದರೆ ಯಜ್ಞದ ಆರಂಭದಲ್ಲಿ ಮೊದಲು ಬಾಬಂದ ಆಕರ್ಷಣೆ ಬಹಳಷ್ಟಿತ್ತು, ಬಹಳಷ್ಟು ಜನ ಇಲ್ಲಿ ಬರ್ತಿದ್ರು. ಶುರುವಾತ್ ಮೇ ಸಾರಾ ಆಂಗನ್ ಭರ್ ಜಾತಾ ತಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಜ್ಞದ ಆರಂಭದಲ್ಲಿ ಸಂಪೂರ್ಣ ಅಂಗಳನೇ ಬಾಬನ ಮಕ್ಕಳಿಂದ ತುಂಬಿ ಬಿಡ್ತಿತ್ತು ಅಂತಾರೆ ಬಾಬಾ. ಜಡ್ಜ್ मैजिस्ट्रेट सब आते थे. फिर विकार का झगड़ा शुरू हुआ. कहने लगे बच्चे नहीं पैदा होंगे तो सृष्टि कैसे चलेगी. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆರಂಭದಲ್ಲಿ ಬಾಬನ ಆಕರ್ಷಣೆ ಬಹಳಷ್ಟಿರುವ ಕಾರಣ ಬಹಳಷ್ಟು ಜನ ಬರ್ತಿದ್ರು, ಸಂಪೂರ್ಣ ಅಂಗಳ ಎಲ್ಲ ಮಕ್ಕಳಿಂದ ತುಂಬ್ತಿತ್ತು. ಜಡ್ಜು, ಮ್ಯಾಜಿಸ್ಟ್ರೇಟು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಿದ್ರು. ಆದರೆ ಯಾವಾಗ ವಿಕಾರದ ಜಗಳ ಆರಂಭ ಆಯಿತು ಆವಾಗ ಹೇಳೋದಕ್ಕೆ ಶುರು ಮಾಡಿದ್ರು, ಮಕ್ಕಳ ಜನ್ಮ ಆಗಲಿಲ್ಲ ಅಂದರೆ ಸೃಷ್ಟಿ ಹೆಂಗೆ ನಡೀತದೆ. ಯಾತೋ ಸೃಷ್ಟಿ ಬಡ್ನೆ ಕಾ ಕಾಯ್ದಾ ಹೇ. ಇಲ್ಲಂತೂ ಸೃಷ್ಟಿಯನ್ನು ವೃದ್ಧಿ ಮಾಡುವಂತಹ ನಿಯಮ ಇದೆ. गीता की बात भी भूल गए कि भगवान वाच काम महाशत्रु है, उस पर जीत पानी है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇವತ್ತು ಮನುಷ್ಯರು ಗೀತೆಯ ಮಾತನ್ನು ಮರ್ತು ಬಿಟ್ಟಿದ್ದಾರೆ. ಗೀತೆಯಲ್ಲಿ ಬರೀಲಾಗಿದೆ ಭಗವಾನ್ ವಾಚ್ ಕಾಮ ಮಹಾಶತ್ರು ಆಗಿದೆ, ಅದರ ಮೇಲೆ ನೀವು ಜಯ ಗಳಿಸಬೇಕಾಗಿದೆ. कहने लगे स्त्री पुरुष दोनों इकट्ठे आए तो उनको ज्ञान दो. ಮತ್ತೆ ಹೇಳೋದಕ್ಕೆ ಶುರು ಮಾಡಿದ್ರು, ಸ್ತ್ರೀ ಪುರುಷರು ಪರಸ್ಪರ ಒಟ್ಟಿಗೆ ಬಂದಾಗ ಅವರಿಗೆ ನೀವು ಜ್ಞಾನವನ್ನು ಕೊಡಿ. ಅಕೆಲೆಕೋ ನಹಿದು, ಒಬ್ಬೊಬ್ಬರೇ ಬಂದರೆ ಜ್ಞಾನ ಕೊಡಬೇಡಿ ಅಂತ ಹೇಳಿದರು. ಅಬ್ ದೋನೋ ಬಿ ಆಯೆ ತೋ ದೇವೇನಾ. ಹೀಗಿಬ್ಬರು ಒಟ್ಟಿಗೆ ಬಂದರೆ ಕೊಡೋದಲ್ವಾ ಅಂತಾರೆ ಬಾಬಾ. ದೇಖೋ ದೋನೋ ಕೋ ಇಕ್ಕಟ್ಟಾ ಬಿ ದೇತೆ ಹೇ ತೋ ಬಿ ಕೊಯ್ ಜ್ಞಾನ ಲೇತೆ ಹೇ ಕೊಯ್ ನೈ ಲೇತೆ ಹೇ. ಬಾಬಾ ಹೇಳ್ತಿದ್ರೆ ನೋಡಿ, ಇಬ್ಬರು ಒಟ್ಟಿಗೆ ಬಂದಿದ್ದಾರೆ, ಇಬ್ಬರಿಗೂ ಜ್ಞಾನ ಕೊಟ್ಟರು ಸಹ ಕೆಲವರು ಜ್ಞಾನವನ್ನು ಪಡ್ಕೊಳ್ತಾರೆ, ಅದರಲ್ಲಿ ಒಬ್ಬರು ಜ್ಞಾನವನ್ನು ಪಡ್ಕೊಳ್ಳೋದೇ ಇರ್ಬೋದು. ತಕದೀರ್ ಮೇ ನಹಿ ಹೋಗಾ ತೋ ಕ್ಯಾ ಕರ್ ಸಕ್ತೆ ಹೇ. ಅವರ ಅದೃಷ್ಟದಲ್ಲೇ ಇಲ್ಲ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಏಕ್ ಹಂಸ ಏಕ್ ಬಗಲಾ ಬನ್ ಪಡ್ತೆ ಹೇ. ಒಬ್ಬರು ಹಂಸಗಳಾಗಿರ್ತಾರೆ, ಇನ್ನೊಬ್ಬರು ಬಕಪಕ್ಷಿಗಳಾಗಿ ಹಾಗೆ ಉಳಿತಾರೆ. ಯಹ ತುಮ್ ಬ್ರಾಹ್ಮಣ್ ದೇವತಾओं से भी उत्तम हो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇಲ್ಲಿ ನೀವು ಬ್ರಾಹ್ಮಣರು ಏನಾಗಿದ್ದೀರಿ, ದೇವತೆಗಳಿಗಂತಲೂ ಉತ್ತಮರಾಗಿದ್ದೀರಿ. ಜಾನ್ತೆ ಹೋ ಹಮ್ ಈಶ್ವರ್ಯ ಸಂತಾನ ಹೇ ಶಿವಬಾಬಾಕ್ಕೆ ಬಚ್ಚೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗೆ ಮಕ್ಕಳಿಗೆ ಗೊತ್ತು, ನಾವು ಈಶ್ವರ್ಯ ಸಂತಾನರಾಗಿದ್ದೀವಿ, ಶಿವಬಾಬನಿಗೆ ಮಕ್ಕಳಾಗಿದ್ದೀವಿ. ವಹ ಸ್ವರ್ಗ ಮೇ ತುಮಕೋ ಯಹ ಜ್ಞಾನ ನಹಿ रहेगा ನ ಜಬ್ ನಿರಾಕಾರಿ ದುನಿಯಾ ಮುಕ್ತಿಧಾಮ್ ಮೇ ಹೋಂಗೆ ತಬ್ ಯಹ ಜ್ಞಾನ ಹೋಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ, ನಿಮಗೆ ಸ್ವರ್ಗದಲ್ಲಿ ಜ್ಞಾನ ಇರೋದಿಲ್ಲ, ಅಥವಾ ಯಾವಾಗ ನಿರಾಕಾರಿ ಜಗತ್ತು ನೀವು ಮುಕ್ತಿಧಾಮದಲ್ಲಿ ಇರ್ತೀರೋ ಆವಾಗಲೂ ಈ ಜ್ಞಾನ ಇರೋದಿಲ್ಲ ಅಂತಿದ್ದಾರೆ ಬಾಬಾ. ಯಹ ಜ್ಞಾನ ಶರೀರಕ್ಕೆ ಸಾಥ್ ಹಿ ಖತಮ್ ಹೋ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಜ್ಞಾನ ಶರೀರದ ಜೊತೆಗೆ ಎಲ್ಲವೂ ಸಮಾಪ್ತಿ ಆಗಿಬಿಡ್ತದೆ. ಅಭಿ ತುಮಕೋ ಜ್ಞಾನ ಹೇ ಏಕ್ ಬಾಬಾ ಪಡಾ ರಹೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಿಮಗೆ ಜ್ಞಾನ ಇದೆ, ಒಬ್ಬ ತಂದೆ ಓದಿಸ್ತಾ ಇದ್ದಾರೆ. ಅಬ್ ಯಹ ಖೇಲ್ ಪೂರಾ ಹೋತಾ ಹೇ. ಅಬ್ ಯಹ ಖೇಲ್ ಪೂರಾ ಹೋತಾ ಹೇ ಸಬ್ ಆಕ್ಟ್ರೆಸ್ ಹಾಜಿರ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ಈ ಆಟ ಪೂರ್ಣ ಆಗ್ತದೆ. ಈ ಪೂರ್ಣ ಎಲ್ಲ ಪಾತ್ರಧಾರಿಗಳು ಈ ಸಾಕಾರ ಜಗತ್ತಿನಲ್ಲಿ ಉಪಸ್ಥಿತರಾಗಿದ್ದಾರೆ. ಬಾಬಾ ಬಿ ಆಯಾ ಹೇ. ಬಾಬಾರವರು ಸಹ ಈ ಸೃಷ್ಟಿಗೆ ಬಂದಿದ್ದಾರೆ. ರಹಿ ಹುಯಿ ಆತ್ಮಾಯೇ ಬಿ ಆತಿರಾತಿ ಹೇ. ಇನ್ನು ಉಳಿದೆಲ್ಲ ಆತ್ಮಗಳು ಸಹ ಈ ಸೃಷ್ಟಿಗೆ ಬರ್ತಾ ಇರ್ತಾರೆ. ಜಬ್ ಸಬ್ ಆ ಜಾಯೆಂಗೆ ತಬ್ ವಿನಾಶ್ ಹೋಗಾ, ಫಿರ್ ಸಬ್ಕೋ ಬಾಪ್ ಸಾಥ್ ಲೇ ಜಾಯೇಗಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾವಾಗ ಎಲ್ಲ ಆತ್ಮಗಳು ಈ ಸೃಷ್ಟಿಗೆ ಬಂದ್ಬಿಡ್ತಾರೋ ಆವಾಗ ವಿನಾಶನೂ ಆಗ್ತದೆ, ಮತ್ತು ಬಾಬಾ ನಮ್ಮನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಸಬ್ಕೋ ಜಾನಾ ಹೇ ಇಸ್ ಪತಿ ದುನಿಯಾ ಕಾ ವಿನಾಶ್ ಹೋನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಲ್ಲರೂ ಈಗ ವಾಪಸ್ ಹೋಗಲೇಬೇಕು, ಈ ಪತಿತ ಜಗತ್ತಿನ ವಿನಾಶನೂ ಆಗುವಂಥದ್ದಿದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को
याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, पतित से पावन बनाने का धंधा जो बाप का है वही धंधा करना है। ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಉದ್ಯೋಗ ತಂದೆಯದಾಗಿದೆ, ಅದೇ ಉದ್ಯೋಗವನ್ನು ಮಾಡಬೇಕು। सबको लक्ष्य देना है कि बाप को याद करो और पावन बनो। ಎಲ್ಲರಿಗೂ ಲಕ್ಷ್ಯವನ್ನು ಕೊಡಬೇಕು, ತಂದೆಯನ್ನು ನೆನಪು ಮಾಡಿ ಮತ್ತು ಪಾವನರಾಗಿ। सेकंड पॉइंट, यह ब्राह्मण जीवन देवताओं से भी उत्तम जीवन है, इस नशे में रहना है। ಈ ಬ್ರಾಹ್ಮಣ ಜೀವನ ದೇವತೆಗಳಿಗಿಂತಲೂ ಉತ್ತಮ ಜೀವನ ಎನ್ನುವ ನಶೆಯಲ್ಲಿ ಇರಬೇಕು। बुद्धि का योग और सबसे तोड़ एक माशुक को याद करना है। ಬುದ್ಧಿಯ ಯೋಗವನ್ನು ಎಲ್ಲರಿಂದ ದೂರ ಮಾಡಿ ಒಬ್ಬ ಪ್ರಿಯತಮ ಪರಮಾತ್ಮನೊಂದಿಗೆ ಜೋಡಿಸಬೇಕು, ಅರ್ಥಾತ್ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕು। वरदान, त्याग और स्नेह की शक्ति द्वारा सेवा में सफलता प्राप्त करने वाले स्नेही सहयोगी भव। ತ್ಯಾಗ ಮತ್ತು ಸ್ನೇಹದ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ನೇಹಿ ಸಹಯೋಗಿಗಳಾಗಿ। ಇದರ ವಿವರಣೆ, जैसे शुरू में नॉलेज की शक्ति कम थी लेकिन त्याग और स्नेह के आधार पर सफलता मिली। ಹೇಗೆ ಆರಂಭದಲ್ಲಿ ಜ್ಞಾನದ ಶಕ್ತಿ ಕಡಿಮೆ ಇದ್ದರೂ ಅಥವಾ ಜ್ಞಾನ ಕಡಿಮೆ ಇದ್ದರೂ ತ್ಯಾಗ ಮತ್ತು ಸ್ನೇಹದ ಆಧಾರದಿಂದ ಎಲ್ಲ ಕಾರ್ಯದಲ್ಲಿ ಸಫಲತೆ ಸಿಕ್ತು। बुद्धि में दिन रात बाबा और यज्ञ तरफ लगन रही, जिगर से निकलता था बाबा और यज्ञ। ಬುದ್ಧಿಯಲ್ಲಿ ಹಗಲು ರಾತ್ರಿ ಬಾಬಾ ಮತ್ತು ಯಜ್ಞದ ಕಡೆಗೆ ಬಹಳಷ್ಟು ಲಗನ್ನಿತ್ತು ಮಕ್ಕಳದು। ಆಂತರಿಕವಾಗಿ ಬಾಬಾ ಮತ್ತು ಯಜ್ಞ ಅಂತ ಪ್ರೀತಿಯಿಂದ ಈ ಶಬ್ದ ಬರ್ತಿತ್ತು। ಇಸಿ ಸ್ನೇಹನೇ ಸಭಿಕೋ ಸಹಯೋಗ ಮೇ ಲಾಯ, ಈ ಸ್ನೇಹನೇ ಎಲ್ಲರನ್ನ ಸಹಯೋಗದಲ್ಲಿ ತಂತು। ಇಸಿ ಶಕ್ತಿ ಸೆ ಕೇಂದ್ರ ಬನೆ, ಈ ತ್ಯಾಗ ಮತ್ತು ತಪಸ್ಸಿನ ಒಂದು ಶಕ್ತಿಯಿಂದ ಕೇಂದ್ರಗಳೆಲ್ಲ ಅಥವಾ ಬಾಬನ ಮನೆಗಳೆಲ್ಲ ಆದವು। ಸಾಕಾರ ಸ್ನೇಹ ಸೆ ಹಿ ಮನ್ಮನಾಭವ ಬನೆ, ಸಾಕಾರ ಸ್ನೇಹನೇ ಹಿ ಸಹಯೋಗಿ ಬನಾಯ। ಸಾಕಾರದಲ್ಲಿ ತಂದೆಯ ಸ್ನೇಹವೇ ನಮ್ಮನ್ನು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಮಾಡಿತು, ತಂದೆಯನ್ನು ನೆನಪು ಮಾಡುವ ಹಾಗೆ ಮಾಡಿತು। ಸಾಕಾರ ಸ್ನೇಹನೇ ನಮ್ಮನ್ನು ಸಹಯೋಗಿಗಳನ್ನಾಗಿ ಮಾಡಿತು। अभी भी त्याग और स्नेह की शक्ति से गहरा डालो तो सफलता मिल जाएगी। ಈಗಲೂ ಸಹ ತ್ಯಾಗ ಮತ್ತು ಸ್ನೇಹದ ಶಕ್ತಿಯಿಂದ ಎಲ್ಲ ಕಡೆ ಮುತ್ತಿಗೆ ಹಾಕ್ರಿ, ಆಗ ಪ್ರತಿಯೊಂದು ಕಾರ್ಯದಲ್ಲಿ ನಿಮಗೆ ಸಫಲತೆ ಪ್ರಾಪ್ತಿಯಾಗುವುದು। ಸ್ಲೋಗನ್, फरिश्ता बनना है तो व्यर्थ बोल व डिस्टर्ब करने वाले बोल से मुक्त बनो। ಫರಿಸ್ತೆಗಳಾಗಬೇಕೆಂದರೆ ವ್ಯರ್ಥ ಮಾತು ಅಥವಾ ಡಿಸ್ಟರ್ಬ್ ಮಾಡುವಂತಹ ಮಾತಿನಿಂದ ಮುಕ್ತರಾಗಿ। ये अव्यक्त इशारे सदा अचल अडोल एकरस स्थिति का अनुभव करो। ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿ। कोई भी बात हो जाए, चाहे प्रकृति की चाहे व्यक्ति की, दोनों अचल स्थिति के आसन को ज़रा भी हिला न सके। ಯಾವುದೇ ಮಾತಾಗಿರ್ಬೋದು, ಬಲೆ ಪ್ರಕೃತಿಯಿಂದ ಇರ್ಬೋದು ಅಥವಾ ವ್ಯಕ್ತಿಯಿಂದ ಇರ್ಬೋದು, ಯಾವುದೇ ಮಾತು ಬರ್ಬೋದು, ಯಾವುದೇ ಪರಿಸ್ಥಿತಿ ಬರ್ಬೋದು, ಇವು ಎರಡು ಅಚಲ ಸ್ಥಿತಿಯ ಆಸನವನ್ನು ನಮಗೆ ಸ್ವಲ್ಪವೂ ಅಚಲ ಸ್ಥಿತಿಯ ಆಸನವನ್ನು ಅಲುಗಾಡಿಸಬಾರ್ದು। ಇತ್ತೆ ಪಕ್ಕೆ ಹೋನ, ಇಷ್ಟು ಪಕ್ಕ ಇದ್ದೀರಲ್ವಾ। जैसे देखो शरीर आसन पर नहीं टिक सकता तो हलचल करेगा ना, ऐसे मन हलचल तो नहीं करता। ಹೇಗೆ ನೋಡಿ, ಶರೀರ ಒಂದು ಆಸನದ ಮೇಲೆ ನಿಮಗೆ ಕುತ್ಕೊಳ್ಳೋದಕ್ಕೆ ಸ್ಥಿತ ಆಗೋದಕ್ಕೆ ಆಗ್ತಾ ಇಲ್ಲ ಅಂದರೆ ಹಲ್ಚಲ್ ಮಾಡ್ತದಲ್ವಾ, ಅದೇ ರೀತಿ ಮನಸ್ಸು ನಿಮಗೆ ಹಲ್ಚಲ್ ಮಾಡೋದಿಲ್ಲ ತಾನೇ।
ಸದಾ ಅಚಲ್ ಅಡೋಲ್ ಜರಾ ಭಿ ಹಲ್ಚಲ್ ನಹಿ ಹೋ. ಸದಾ ಅಚಲ ಅಡೋಲರಾಗಿರಬೇಕು ಅಂತಿದ್ದಾರೆ. ಸ್ವಲ್ಪನೂ ನಿಮ್ಮ ಸ್ಥಿತಿ ಹಲ್ಚಲ್ ಆಗಬಾರ್ದು. ಅಗರ್ ಕಭಿ ಹಲ್ಚಲ್ और ಕಭಿ ಅಚಲ್ है तो ಸಿಂಹಾಸನ್ ಭಿ ಕಭಿ ಮಿಲೇಗಾ ಕಭಿ ನಹಿ ಮಿಲೇಗಾ. ಒಂದು ವೇಳೆ ನಿಮ್ಮ ಸ್ಥಿತಿ ಕೆಲವೊಮ್ಮೆ ಹಲ್ಚಲಲ್ಲಿತ್ತು, ಕೆಲವೊಮ್ಮೆ ಅಚಲವಾಗಿತ್ತು ಅಂದರೆ ನಿಮಗೆ ಸಿಂಹಾಸನನೂ ಸದಾ ಸಿಗೋದಿಲ್ಲ. ಕೆಲವೊಮ್ಮೆ ಸಿಗ್ತದೆ, ಕೆಲವೊಮ್ಮೆ ಸಿಗೋದಿಲ್ಲ. ಅಚ್ಚಾ, ಓಂ ಶಾಂತಿ.